ಹೆಲೋ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋದಲ್ಲಿ 27 ಮತ್ತು 28 ಏಪ್ರಿಲ್ 2024 ಪ್ರಚಲಿತ ವಿದ್ಯಮಾನಗಳ ಮಾಹಿತಿಯನ್ನು ನೋಡೋಣ. ಮೊದಲನೆಯ ಪ್ರಶ್ನೆಯು SJVN ಲಿಮಿಟೆಡ್ ಭಾರತದ ಮೊದಲ ಬಹುಪಯೋಗಿ ಹಸಿರು ಹೈಡ್ರೋಜನ್ ಪೈಲಟ್ ಯೋಜನೆಯನ್ನು ಎಲ್ಲಿ ಉದ್ಘಾಟಿಸಿದ್ದಾರೆ? ಉತ್ತರವು ಆಪ್ಷನ್ ಸಿ, ಹಿಮಾಚಲ ಪ್ರದೇಶದಲ್ಲಿ. ಇಲ್ಲಿ ಹಿಮಾಚಲ ಪ್ರದೇಶದಲ್ಲಿ SJVN ಸಂಸ್ಥೆಯು ಭಾರತದ ಮೊದಲ ಬಹುಪಯೋಗಿ ಹಸಿರು ಹೈಡ್ರೋಜನ್ ಪೈಲಟ್ ಯೋಜನೆಯನ್ನು ಪ್ರಾರಂಭಿಸಿದ್ದಾರೆ. SJVN ಲಿಮಿಟೆಡ್ ಅಂದರೆ ಸಟ್ಲುಜ್ ಜಲ ವಿದ್ಯುತ್ ನಿಗಮ ಆಗಿರುತ್ತದೆ. ಸಟ್ಲುಜ್ ಜಲ ವಿದ್ಯುತ್ ನಿಗಮವು ಭಾರತದ ಮೊದಲ ಬಹುಪಯೋಗಿ ಹಸಿರು ಹೈಡ್ರೋಜನ್ ಪೈಲಟ್ ಯೋಜನೆಯನ್ನು ಪ್ರಾರಂಭಿಸಿದ್ದಾರೆ ಮತ್ತು ಉದ್ಘಾಟಿಸಿದ್ದಾರೆ. ಇವರು ಭಾರತದ ಮೊದಲ ಬಹುಪಯೋಗಿ ಹಸಿರು ಹೈಡ್ರೋಜನ್ ಪೈಲಟ್ ಯೋಜನೆಯನ್ನು ಎಲ್ಲಿ ಪ್ರಾರಂಭಿಸಿದರು ಅಂದರೆ 1500 ಮೆಗಾವ್ಯಾಟ್ ನಾಥಪ್ಪ ಜಕ್ರಿ ಜಲವಿದ್ಯುತ್ ಕೇಂದ್ರದಲ್ಲಿ ಭಾರತದ ಮೊದಲ ಬಹುಪಯೋಗಿ ಹಸಿರು ಹೈಡ್ರೋಜನ್ ಪೈಲಟ್ ಯೋಜನೆಯನ್ನು ಪ್ರಾರಂಭಿಸಿದ್ದಾರೆ. ಈ ಭಾರತದ ಮೊದಲ ಬಹುಪಯೋಗಿ ಹಸಿರು ಹೈಡ್ರೋಜನ್ ಪೈಲಟ್ ಯೋಜನೆಯು ರಾಷ್ಟ್ರದ ಹಸಿರು ಹೈಡ್ರೋಜನ್ ಮಿಷನ್ನ ಒಂದು ಭಾಗವಾಗಿರುತ್ತದೆ. ಇಲ್ಲಿ ಹಸಿರು ಹೈಡ್ರೋಜನ್ ಎಂದರೆ ಏನು ಎಂದು ನೋಡುವುದಾದಲ್ಲಿ H2O ಅಥವಾ ನೀರಿನಿಂದ ಆಮ್ಲಜನಕ ಮತ್ತು ಹೈಡ್ರೋಜನ್ ಅನ್ನು ಬೇರ್ಪಡಿಸಿ ಅದರಿಂದ ಶಕ್ತಿಯನ್ನು ಉತ್ಪಾದಿಸುವುದನ್ನು ಹಸಿರು ಹೈಡ್ರೋಜನ್ ಎಂದು ಕರೆಯಲಾಗುತ್ತದೆ. ಇಲ್ಲಿ ಇದನ್ನು ಹಸಿರು ಹೈಡ್ರೋಜನ್ ಎಂದು ಯಾಕೆ ಕರೆಯುತ್ತಾರೆ ಅಂದರೆ ಇದು ಪ್ರಕೃತಿಗೆ ಯಾವ ರೀತಿಯಾದ ಹಾನಿಯನ್ನು ಮಾಡದೆ ತಯಾರಿಸುವ ಒಂದು ಶಕ್ತಿಯಾಗಿರುವುದರಿಂದ ಇದನ್ನು ಹಸಿರು ಹೈಡ್ರೋಜನ್ ಎಂದು ಕರೆಯಲಾಗುತ್ತದೆ. ಇಲ್ಲಿ ಸಟ್ಲುಜ್ ಜಲವಿದ್ಯುತ್ ನಿಗಮವು 25 ಕಿಲೋವ್ಯಾಟ್ ಸಾಮರ್ಥ್ಯದ ಇಂಧನ ಕೋಶದ ಮೂಲಕ ವಿದ್ಯುತ್ ಉತ್ಪಾದಿಸುವ ಸಾಮರ್ಥ್ಯವನ್ನು ಹೊಂದಿರುತ್ತದೆ. ಇಲ್ಲಿ ಪ್ರತಿ 8 ಗಂಟೆಗಳ ಕಾರ್ಯಾಚರಣೆಯಲ್ಲಿ ಪ್ರತಿದಿನ 14 ಕಿಲೋಗ್ರಾಂಗಳಷ್ಟು ಹಸಿರು ಹೈಡ್ರೋಜನ್ ಅನ್ನು ಉತ್ಪಾದಿಸುತ್ತದೆ ಎಂದು ತಿಳಿಸಿರುತ್ತಾರೆ. SJVN ಲಿಮಿಟೆಡ್ನ ಕುರಿತಾದ ಮಾಹಿತಿಯು SJVN ಲಿಮಿಟೆಡ್ ಸಂಸ್ಥೆಯನ್ನು ಸ್ಥಾಪನೆ ಯಾವಾಗ ಮಾಡಿದ್ದು ಎಂದರೆ 1988ರಲ್ಲಿ. ಇದರ ಪ್ರಧಾನ ಕಚೇರಿ ಎಲ್ಲಿದೆ ಎಂದರೆ ಶಿಮ್ಲಾ, ಹಿಮಾಚಲ ಪ್ರದೇಶದಲ್ಲಿದೆ ಮತ್ತು ಇದರ CMD ಯಾರು ಎಂದರೆ ಗೀತಾ ಕಪೂರ್ ಆಗಿರುತ್ತಾರೆ. ಗೀತಾ ಕಪೂರ್ ಅವರ ಹೆಸರನ್ನು ನೆನಪಿಟ್ಟುಕೊಳ್ಳಿ. ಗೀತಾ ಕಪೂರ್ ಅವರೇ ಭಾರತದ ಮೊದಲ ಬಹುಪಯೋಗಿ ಹಸಿರು ಹೈಡ್ರೋಜನ್ ಪೈಲಟ್ ಯೋಜನೆಯನ್ನು ಉದ್ಘಾಟಿಸಿದವರಾಗಿರುತ್ತಾರೆ. ಹಾಗೆಯೇ ಇಲ್ಲಿ ನೀಡುವ ಡೈಲಿ ಕರೆಂಟ್ ಅಫೇರ್ಸ್ಗಳ PDF ಅನ್ನು ಡೌನ್ಲೋಡ್ ಮಾಡಲು ನಮ್ಮ ಟೆಲಿಗ್ರಾಮ್ ಚಾನಲ್ ಅನ್ನು ಜಾಯಿನ್ ಆಗಿ. ಟೆಲಿಗ್ರಾಮ್ ಚಾನಲ್ನ ಲಿಂಕ್ ಅನ್ನು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ನಲ್ಲಿ ನೀಡಲಾಗಿರುತ್ತದೆ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಆಕ್ಸಿಸ್ ಬ್ಯಾಂಕ್ನ MD ಮತ್ತು CEO ಆಗಿ ಯಾರನ್ನು ಮರುನೇಮಿಸಲಾಗಿದೆ? ಸರಿಯಾದ ಉತ್ತರವು ಆಪ್ಷನ್ ಸಿ, ಅಮಿತಾಬ್ ಸಿಂಗ್ ಚೌಧರಿ ಅವರನ್ನು ನೇಮಿಸಲಾಗಿರುತ್ತದೆ. ಆಕ್ಸಿಸ್ ಬ್ಯಾಂಕ್ ಲಿಮಿಟೆಡ್ನ ಮಂಡಳಿಯು ಅಮಿತಾಬ್ ಸಿಂಗ್ ಚೌಧರಿ ಅವರನ್ನು ಮರುನೇಮಕ ಮಾಡಲಾಗಿರುತ್ತದೆ. ಇಲ್ಲಿ ಇವರ ಅಧಿಕಾರಾವಧಿ ಎಷ್ಟು ಎಂದರೆ 3 ವರ್ಷವಾಗಿರುತ್ತದೆ. ಅಂದರೆ 2025ರಿಂದ ಇವರು 2027ರವರೆಗೆ ಮರುನೇಮಿಸಲಾಗಿದ್ದಾರೆ. ಇವರಿಗೆ ಮೊದಲ ಬಾರಿಗೆ 2019ರಲ್ಲಿ ಆಕ್ಸಿಸ್ ಬ್ಯಾಂಕ್ನ MD ಮತ್ತು CEO ಆಗಿ ನೇಮಿಸಲಾಗಿತ್ತು. ಆಕ್ಸಿಸ್ ಬ್ಯಾಂಕ್ ಲಿಮಿಟೆಡ್ನ ಬಗ್ಗೆ ಮಾಹಿತಿಯನ್ನು ನೋಡೋಣ. ಇದರ ಸ್ಥಾಪನೆಯು 1993ರಲ್ಲಿ ಆಯಿತು. MD ಮತ್ತು CEO ಅಮಿತಾಬ್ ಸಿಂಗ್ ಚೌಧರಿ ಅವರು ಆಗಿರುತ್ತಾರೆ. ಪ್ರಧಾನ ಕಚೇರಿ ಎಲ್ಲಿದೆ ಎಂದರೆ ಮುಂಬೈ, ಮಹಾರಾಷ್ಟ್ರದಲ್ಲಿದೆ. ಈ ಮಾಹಿತಿಯನ್ನು ನೆನಪಿಟ್ಟುಕೊಳ್ಳಿ. ಮುಂದಿನ ಪ್ರಶ್ನೆಯು ICC ಪುರುಷರ T20 ವಿಶ್ವಕಪ್ 2024ರ ರಾಯಭಾರಿಯಾಗಿ ಯಾವ ಮಾಜಿ ಕ್ರಿಕೆಟಿಗನನ್ನು ಇತ್ತೀಚೆಗೆ ICC ಘೋಷಿಸಿದೆ? ಸರಿಯಾದ ಉತ್ತರವು ಆಪ್ಷನ್ ಎ, ಯುವರಾಜ್ ಸಿಂಗ್ ಅವರನ್ನು ICC ಪುರುಷರ T20 ವಿಶ್ವಕಪ್ 2024ರಲ್ಲಿ ರಾಯಭಾರಿಯಾಗಿ ಘೋಷಿಸಿರುತ್ತದೆ. ಇಲ್ಲಿ ಯುವರಾಜ್ ಸಿಂಗ್ ಅವರ ಬಗ್ಗೆ ಮಾಹಿತಿ ನಿಮಗೆ ಗೊತ್ತೇ ಇರಬಹುದು. ಇವರು ಫೇಮಸ್ ಆಗಿದ್ದು ಯಾಕೆ ಎಂದರೆ ಇಂಗ್ಲೆಂಡ್ ವಿರುದ್ಧ ಆಡುವಾಗ ಇವರು 1 ಓವರ್ನಲ್ಲಿ 6 ಸಿಕ್ಸಸ್ಗಳನ್ನು ಸಿಡಿಸುವ ಮುಖಾಂತರ ಒಂದು ವಿಶ್ವ ದಾಖಲೆಯನ್ನೇ ಇವರು ಮಾಡಿದ್ದರು. ಇವರೇ ಈ ವಿಶ್ವ ದಾಖಲೆಯನ್ನು ಮೊದಲು ಮಾಡಿರುವುದರಿಂದ ಇವರು ಈ ಸಾಧನೆಯನ್ನು ಮಾಡಿರುತ್ತಾರೆ. ಹಾಗೆಯೇ ನಿಮಗೆ ಗೊತ್ತಿರಬಹುದು 2007ರಲ್ಲಿ ಭಾರತವು T20 ವಿಶ್ವಕಪ್ ಅನ್ನು ಗೆದ್ದಿತು. ಇದರಲ್ಲಿ ಯುವರಾಜ್ ಸಿಂಗ್ ಅವರು ಕೂಡ, ಈ ತಂಡದಲ್ಲಿ ಯುವರಾಜ್ ಸಿಂಗ್ ಅವರು ಕೂಡ ಇದ್ದರು. ಇವರು ಪ್ರಮುಖ ಪಾತ್ರವನ್ನು 2007ರಲ್ಲಿ ಭಾರತವು ಗೆದ್ದ T20 ವಿಶ್ವಕಪ್ನಲ್ಲಿ ತಮ್ಮ ಉತ್ತಮ ಪ್ರದರ್ಶನವನ್ನು ಕೂಡ ನೀಡಿರುತ್ತಾರೆ. ಇಲ್ಲಿ 2024ರಲ್ಲಿ ನಡೆಯುವ T20 ವಿಶ್ವಕಪ್ನಲ್ಲಿ 3 ಮಂದಿಯನ್ನು ರಾಯಭಾರಿಯಾಗಿ ಘೋಷಿಸಿರುತ್ತಾರೆ. ಅವರು ಯಾರು ಎಂದರೆ ಮೊದಲು ಕ್ರಿಸ್ ಗೇಲ್ ಮತ್ತು ಉಸೇನ್ ಬೋಲ್ಟ್ ಅವರನ್ನು ರಾಯಭಾರಿಯಾಗಿ ಘೋಷಿಸಲಾಯಿತು. ಹಾಗೆ ಇತ್ತೀಚೆಗೆ ಯುವರಾಜ್ ಸಿಂಗ್ ಅವರನ್ನು ಕೂಡ ರಾಯಭಾರಿಯನ್ನಾಗಿ ಘೋಷಿಸಲಾಗಿರುತ್ತದೆ. ಇಲ್ಲಿ 2024ರಲ್ಲಿ ನಡೆಯುವ T20 ವಿಶ್ವಕಪ್ ಅನ್ನು ವೆಸ್ಟ್ ಇಂಡೀಸ್ ಮತ್ತು ಯುನೈಟೆಡ್ ಸ್ಟೇಟ್ಸ್ ಜಂಟಿಯಾಗಿ ಆಯೋಜಿಸುತ್ತಿದೆ. ಇದನ್ನು 1 ಜೂನ್ನಿಂದ 29 ಜೂನ್ 2024ರವರೆಗೆ ನಡೆಯಲಿರುತ್ತದೆ. ಇದು 2024ರ T20 ವಿಶ್ವಕಪ್ ಇದರ 9ನೆಯ ಆವೃತ್ತಿಯಾಗಿರುತ್ತದೆ. ಈ ಮಾಹಿತಿಯನ್ನು ನೆನಪಿಟ್ಟುಕೊಳ್ಳಿ. ಮುಂದಿನ ಪ್ರಶ್ನೆಯು ಭಾರತವನ್ನು G7 ಶೃಂಗಸಭೆ 2024ಕ್ಕೆ ಆಹ್ವಾನಿಸಲಾಗಿದೆ. ಅದು ಎಲ್ಲಿ ನಡೆಯಲಿದೆ? ಇಲ್ಲಿ ಪ್ರಶ್ನೆಯು G7 ಶೃಂಗಸಭೆ 2024 ಎಲ್ಲಿ ನಡೆಯಲಿರುತ್ತದೆ?
ಸರಿಯಾದ ಉತ್ತರವು ಆಪ್ಷನ್ ಬಿ, ಇಟಲಿಯಲ್ಲಿ G7 ಶೃಂಗಸಭೆಯನ್ನು 2024ರಲ್ಲಿ ಆಯೋಜಿಸಲಾಗಿರುತ್ತದೆ. ಇಲ್ಲಿ G7 ಎಂದರೆ ಗ್ರೂಪ್ ಆಫ್ 7 ಎಂದರ್ಥವಾಗಿರುತ್ತದೆ. G7 ಸಬ್ಮಿಟ್ ಅನ್ನು 2024ರಲ್ಲಿ ಇಟಲಿಯಲ್ಲಿ ಆಯೋಜಿಸಲಾಗುತ್ತಿದೆ. ಇಲ್ಲಿ ಇಟಲಿಯ ಪ್ರಧಾನಮಂತ್ರಿ ಯಾರು ಎಂದು ಕೇಳಿದರೆ ಜಾರ್ಜಿಯಾ ಮೆಲೋನಿ ಆಗಿರುತ್ತಾರೆ. ಜಾರ್ಜಿಯಾ ಮೆಲೋನಿ ಅವರು ಭಾರತ ದೇಶದ ಪ್ರಧಾನಿಯಾದ ನರೇಂದ್ರ ಮೋದಿಯವರಿಗೆ ಕರೆ ಮಾಡಿ ಈ G7 ಸಬ್ಮಿಟ್ಗೆ ಆಹ್ವಾನವನ್ನು ನೀಡಿರುತ್ತಾರೆ. ಇದರ ಬಗ್ಗೆ ಪ್ರಧಾನಿ ಮೋದಿ ಅವರು ಟ್ವಿಟರ್ ಅಥವಾ ಎಕ್ಸ್ನಲ್ಲಿ ಮಾಹಿತಿಯನ್ನು ನೀಡಿರುತ್ತಾರೆ. G7 ಶೃಂಗಸಭೆ 2024ರ ಬಗ್ಗೆ ಇದು 2024 ಇದರ 50ನೆಯ ಆವೃತ್ತಿಯಾಗಿರುತ್ತದೆ. ಇದನ್ನು ಜೂನ್ 13ರಿಂದ 15ರವರೆಗೆ ಆಯೋಜಿಸಲಾಗುತ್ತದೆ ಮತ್ತು ಇದು ಇಟಲಿಯ ಅಪೂಲಿಯಾದಲ್ಲಿ ಬೋರ್ಗೋ ಎನರ್ಜಿಯಲ್ಲಿ ಆಯೋಜಿಸಲಾಗುತ್ತಿದೆ. ಇಲ್ಲಿ G7ನ ಸದಸ್ಯರು ಯಾರು ಎಂದರೆ ಫ್ರಾನ್ಸ್, ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕ, ಯುನೈಟೆಡ್ ಕಿಂಗ್ಡಮ್, ಜರ್ಮನಿ, ಜಪಾನ್, ಇಟಲಿ ಮತ್ತು ಕೆನಡಾ ದೇಶವು ಈ G7 ಸದಸ್ಯ ಆಗಿರುತ್ತಾರೆ. ಇಲ್ಲಿ ಈ ಪ್ರಶ್ನೆಯನ್ನು ನೆನಪಿಟ್ಟುಕೊಳ್ಳಿ. G7 ಔಟ್ರೀಚ್ ಅಧಿವೇಶನದಲ್ಲಿ ಭಾಗವಹಿಸಿದ ಭಾರತದ ಮೊದಲ ಪ್ರಧಾನಮಂತ್ರಿ ಯಾರು ಎಂದರೆ ಅಟಲ್ ಬಿಹಾರಿ ವಾಜಪೇಯಿ ಅವರಾಗಿರುತ್ತಾರೆ. ಇವರು 2003ರಲ್ಲಿ ಈ G7 ಸಬ್ಮಿಟ್ನಲ್ಲಿ ಭಾಗವಹಿಸಿದ್ದರು. ಇವರು ಭಾರತದ ಮೊದಲ ಪ್ರಧಾನಮಂತ್ರಿ ಈ G7 ಸಬ್ಮಿಟ್ನಲ್ಲಿ ಭಾಗವಹಿಸಿದವರು. ಇಲ್ಲಿ ನಾವು ಮ್ಯಾಪ್ನಲ್ಲಿ ಇಟಲಿ ಎಲ್ಲಿ ಬರುತ್ತದೆ ಎಂದು ನೋಡೋಣ. ಇಲ್ಲಿ ನೋಡಬಹುದು, ಇಟಲಿ ಇಲ್ಲಿ ಬರುತ್ತದೆ. ಇದು ಯುರೋಪ್ ಖಂಡದಲ್ಲಿ ಇದೆ. ಇಟಲಿಯ ಕ್ಯಾಪಿಟಲ್ ಸಿಟಿ ಯಾವುದೆಂದರೆ ರೋಮ್ ಆಗಿರುತ್ತದೆ. ಕರೆನ್ಸಿಯು ಯೂರೋ ಆಗಿರುತ್ತದೆ ಮತ್ತು ಇಟಲಿಯ ಪ್ರಧಾನಮಂತ್ರಿ ಜಾರ್ಜಿಯಾ ಮೆಲೋನಿ ಆಗಿರುತ್ತಾರೆ. ಮುಂದಿನ ಪ್ರಶ್ನೆಯನ್ನು ನೋಡೋಣ. 2024ರಲ್ಲಿ ವಿಶ್ವ ಬೌದ್ಧಿಕ ಆಸ್ತಿ ದಿನವನ್ನು ಯಾವಾಗ ಆಚರಿಸಲಾಯಿತು? ಉತ್ತರವು ಆಪ್ಷನ್ ಎ, ಏಪ್ರಿಲ್ 26ರಂದು ವಿಶ್ವ ಬೌದ್ಧಿಕ ಆಸ್ತಿ ದಿನವನ್ನು ಆಚರಿಸಲಾಗುತ್ತದೆ. ಇದನ್ನು ಪ್ರತಿ ವರ್ಷ ವಿಶ್ವ ಬೌದ್ಧಿಕ ಆಸ್ತಿ ದಿನವನ್ನು ಏಪ್ರಿಲ್ 26ರಂದೇ ಆಚರಿಸಲಾಗುತ್ತದೆ. ಇದರ 2024ರ ಥೀಮ್ ಏನೆಂದರೆ IP and the SDGs ಅಂದರೆ ಬಿಲ್ಡಿಂಗ್ ಆರ್ ಕಾಮನ್ ಫ್ಯೂಚರ್ ವಿತ್ ಇನೋವೇಷನ್ ಆ್ಯಂಡ್ ಕ್ರಿಯೇಟಿವಿಟಿ ಎನ್ನುವುದು 2024ರ ಥೀಮ್ ಆಗಿರುತ್ತದೆ. ಇಲ್ಲಿ ಮೊದಲ ಬಾರಿಗೆ ವಿಶ್ವ ಬೌದ್ಧಿಕ ಆಸ್ತಿ ದಿನವನ್ನು ಯಾವಾಗ ಆಚರಿಸಲಾಯಿತು ಎಂದರೆ 1967ರಲ್ಲಿ ವಿಶ್ವ ಬೌದ್ಧಿಕ ಆಸ್ತಿ ದಿನವನ್ನು ಮೊದಲ ಬಾರಿಗೆ ಆಚರಿಸಲಾಯಿತು. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಸಕ್ಷಮ್ ಅಪ್ಲಿಕೇಶನ್ ಅನ್ನು ಯಾರು ಪ್ರಾರಂಭಿಸಿದರು? ಸರಿಯಾದ ಉತ್ತರವು ಆಪ್ಷನ್ ಡಿ, ಭಾರತದ ಚುನಾವಣಾ ಆಯೋಗ. ಭಾರತದ ಎಲೆಕ್ಷನ್ ಕಮಿಷನ್ ಸಕ್ಷಮ್ ಅಪ್ಲಿಕೇಶನ್ ಅನ್ನು ಪ್ರಾರಂಭಿಸಿರುತ್ತದೆ. ಇಲ್ಲಿ ಸಕ್ಷಮ್ ಅಪ್ಲಿಕೇಶನ್ನಿಂದ ಯಾವ ರೀತಿ ಕಾರ್ಯನಿರ್ವಹಿಸುತ್ತಾರೆ ಎಂದರೆ ಈ ಅಪ್ಲಿಕೇಶನ್ ವಯಸ್ಸಾದ ಮತ್ತು ಅಂಗವಿಕಲರ ವ್ಯಕ್ತಿಗಳಿಗಿದ್ದಾರಲ್ಲ ಅಥವಾ PW ವ್ಯಕ್ತಿಗಳಿರುತ್ತಾರಲ್ಲ, ಮತದಾನ ಮಾಡಲು ನೋಂದಾಯಿಸಲು ಇವರು ಅವರ ಮತದಾನ ಕೇಂದ್ರವನ್ನು ಪತ್ತೆ ಹಚ್ಚಲು ಮತ್ತು ಮತ ಚಲಾಯಿಸಲು ಸಹಾಯ ಮಾಡಲು ಈ ಅಪ್ಲಿಕೇಶನ್ ಸಹಾಯ ಮಾಡುತ್ತದೆ. ಇಲ್ಲಿ ಮತದಾನ ಮಾಡಲು ಬರುವಾಗ ಇವರಿಗೆ ವೆಹಿಕಲ್ ಅನ್ನು ಕೂಡ ಇವರೇ ಓನ್ ಆಗಿ ಕಳಿಸುತ್ತಾರೆ ಈ ಆ್ಯಪ್ನ ಮುಖಾಂತರವಾಗಿ, ಸಕ್ಷಮ್ ಅಪ್ಲಿಕೇಶನ್ನ ಮುಖಾಂತರವಾಗಿ. ಇದನ್ನು ಎಲ್ಲಿ ಪ್ರಯೋಜನ ಪಡೆಯಲಾಯಿತು ಅಂದರೆ ಎಕ್ಸಾಂಪಲ್ ಆಗಿ ನೋಡುವುದಾದಲ್ಲಿ ಇತ್ತೀಚೆಗೆ ಬೆಂಗಳೂರಿನಲ್ಲಿ ನಡೆದ ಒಂದು ಲೋಕಸಭಾ ಚುನಾವಣೆಯಲ್ಲಿ 2ನೇ ಹಂತದಲ್ಲಿ ಇದರ ತುಂಬ ಉಪಯೋಗ ಆಯಿತು ಎಂದು ನ್ಯೂಸ್ನಲ್ಲಿ ತುಂಬ ಹೆಚ್ಚಾಗಿ ತಿಳಿಸಿದ್ದಾರೆ. ಹಾಗಾಗಿ ಈ ಮಾಹಿತಿಯನ್ನು ನೆನಪಿಟ್ಟುಕೊಳ್ಳಿ. ಇದೊಂದು ತುಂಬ ಇನೋವೇಟಿವ್ ಆಗಿ ಮಾಡಿರುವ ಒಂದು ಅಪ್ಲಿಕೇಶನ್ ಆಗಿರುತ್ತದೆ ಮತ್ತು ಇದು ತುಂಬ ಉಪಯುಕ್ತವಾದ ಅಪ್ಲಿಕೇಶನ್ ಕೂಡ ಆಗಿರುವುದರಿಂದ ಹೆಚ್ಚು ಸುದ್ದಿಯಲ್ಲಿದೆ ಮತ್ತು ಎಕ್ಸಾಮ್ಸ್ನಲ್ಲಿ ಕೇಳುವ ಸಾಧ್ಯತೆಗಳು ಹೆಚ್ಚಾಗಿದೆ. ಹೆಸರನ್ನು ನೆನಪಿಟ್ಟುಕೊಳ್ಳಿ. ಈ ಅಪ್ಲಿಕೇಶನ್ ಹೆಸರು ಸಕ್ಷಮ್ ಅಪ್ಲಿಕೇಶನ್ ಆಗಿರುತ್ತದೆ. ಇದು ವಯಸ್ಸಾದ ಮತ್ತು ಅಂಗವಿಕಲ ವ್ಯಕ್ತಿಗಳಿಗೆ ಎಲೆಕ್ಷನ್ ಸಮಯದಲ್ಲಿ ವೋಟಿಂಗ್ ಮಾಡಲು ಇದು ಸಹಾಯ ಮಾಡುತ್ತದೆ. ಇಲ್ಲಿ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾವು ಹಲವು ನೂತನ ಅಪ್ಲಿಕೇಶನ್ಸ್ಗಳನ್ನು ಬಿಡುಗಡೆ ಮಾಡಿದೆ. ಇದರ ಬಗ್ಗೆ ಮಾಹಿತಿಯನ್ನು ನೋಡೋಣ. ಮೊದಲನೆಯದಾಗಿ ವೋಟರ್ ಹೆಲ್ಪ್ಲೈನ್ ಅಪ್ಲಿಕೇಶನ್. ಈ ಅಪ್ಲಿಕೇಶನ್ನಿಂದ ನೂತನವಾದ ವೋಟರ್ ಐಡಿಗಳನ್ನು ಮಾಡಬಹುದು ಅಥವಾ ಯಾವುದಾದ್ರೂ ಕ್ವೆರೀಸ್ಗಳು ಇದ್ದಲ್ಲಿ ಈ ಅಪ್ಲಿಕೇಶನ್ಸ್ನಲ್ಲಿ ಕೇಳಬಹುದಾಗಿರುತ್ತದೆ. ಎರಡನೆಯ ಅಪ್ಲಿಕೇಶನ್ ನೋ ಯುವರ್ ಕ್ಯಾಂಡಿಡೇಟ್ KYC ಅಪ್ಲಿಕೇಶನ್. ಈ ಅಪ್ಲಿಕೇಶನ್ನಲ್ಲಿ ನಿಮ್ಮ ಒಂದು ಕ್ಷೇತ್ರದಲ್ಲಿ ಯಾರು ಅಭ್ಯರ್ಥಿ ನಿಲ್ಲುತ್ತಾರಲ್ಲ ಅವರ ಕ್ರಿಮಿನಲ್ ರೆಕಾರ್ಡ್ಸ್ಗಳು ಏನಾದರೂ ಇದೆಯಾ ಎನ್ನುವುದರ ಬಗ್ಗೆ ಈ ಅಪ್ಲಿಕೇಶನ್ನಲ್ಲಿ ನೀವು ನೋಡಬಹುದಾಗಿರುತ್ತದೆ. ಮುಂದಿನ ಅಪ್ಲಿಕೇಶನ್ ವೋಟರ್ ಟರ್ನ್ಔಟ್ ಅಪ್ಲಿಕೇಶನ್. ಈ ಅಪ್ಲಿಕೇಶನ್ನಲ್ಲಿ ಅಸೆಂಬ್ಲಿ ಕ್ಷೇತ್ರದಲ್ಲಿ ಅಂದಾಜು ತಾತ್ಕಾಲಿಕ ಮತದಾರರು ಇರುತ್ತಾರಲ್ಲ ಅವರು ಎಷ್ಟು ಮತದಾನವನ್ನು ಮಾಡಿದ್ದಾರೆ ಎಂದು ಈ ಅಪ್ಲಿಕೇಶನ್ನಲ್ಲಿ ನಾವು ನೋಡಬಹುದಾಗಿರುತ್ತದೆ. ವೋಟರ್ ಟರ್ನ್ಔಟ್ ಅಪ್ಲಿಕೇಶನ್ನಲ್ಲಿ ವಿಜುವಲ್ ಅಪ್ಲಿಕೇಶನ್. ಈ ಅಪ್ಲಿಕೇಶನ್ನಲ್ಲಿ ನಾಗರಿಕರು ತಮ್ಮ ಸ್ಮಾರ್ಟ್ಫೋನ್ಗಳ ಮೂಲಕ ಚುನಾವಣಾ ಕೋಡ್ ಉಲ್ಲಂಘನೆಗಳನ್ನು ನೇರವಾಗಿ ವರದಿ ಮಾಡಲು ಅನುಮತಿಸುತ್ತದೆ. ಅಂದರೆ ನೀವು ಎಕ್ಸಾಂಪಲ್ ಆಗಿ ನೋಡುವುದಾದರೆ ನಿಮ್ಮ ಕ್ಷೇತ್ರದಲ್ಲಿ ನೀವು ವೋಟ್ ಮಾಡಲಿಕ್ಕೆ ಹೋಗ್ತೀರಿ ಅಥವಾ ನೀವು ಹಿಂದೆ ಇರ್ತೀರಿ, ಅಲ್ಲಿ ಏನಾದರೂ ತೊಂದರೆಗಳು ಆಗ್ತಿದೆ ಅಥವಾ ಯಾವುದೋ ಒಂದು ಕ್ರಮಗಳು ತೆಗೆದುಕೊಳ್ಳುತ್ತಿಲ್ಲ ಕರೆಕ್ಟಾಗಿ ಅಂದರೆ ನೀವು ಈ ಅಪ್ಲಿಕೇಶನ್ನ ಮುಖಾಂತರವಾಗಿ ವರದಿಯನ್ನು ಅಥವಾ ಕಂಪ್ಲೇಂಟನ್ನು ನೀಡಬಹುದಾಗಿರುತ್ತದೆ. ಇದರ ಅಪ್ಲಿಕೇಶನ್ನ ಹೆಸರನ್ನು ನೆನಪಿಟ್ಟುಕೊಳ್ಳಿ, ಸಿವಿಜಿಲ್ ಅಪ್ಲಿಕೇಶನ್ ಆಗಿರುತ್ತದೆ. ಮತ್ತು ಕೊನೆಯದಾಗಿ ಪೆರೋನೆಂಟ್ ಅಪ್ಲಿಕೇಶನ್. ಈ ಅಪ್ಲಿಕೇಶನ್ನಲ್ಲಿ
ವೋಟರ್ ಹೆಲ್ಪ್ಲೈನ್ ಅಪ್ಲಿಕೇಶನ್ ಥರವೇ ವರ್ಕ್ ಮಾಡುತ್ತದೆ. ಇಲ್ಲಿ ನಿಮಗೆ ಏನಾದರೂ ನಿಮ್ಮ ವೋಟರ್ IDಸ್ಗಳಲ್ಲಿ ಚೇಂಜಸ್ ಮಾಡಬೇಕು ಅಂದ್ಕೊಂಡಿದ್ರೆ ಈ ಅಪ್ಲಿಕೇಶನ್ ಮುಖಾಂತರ ಚೇಂಜಸ್ ಮಾಡಬಹುದಾಗಿರುತ್ತದೆ. ಹಾಗೂ ಇನ್ನೂ ಹಲವು ಅಪ್ಲಿಕೇಶನ್ಸ್ಗಳು ಇದೆ. ಈ ಇಷ್ಟು ಅಪ್ಲಿಕೇಶನ್ಸ್ಗಳ ಮಾಹಿತಿಯನ್ನು ನೀವು ನೆನಪಿಟ್ಟುಕೊಳ್ಳಿ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಭಾರತದಲ್ಲಿ ಇತ್ತೀಚೆಗೆ ಮೊದಲ ಟ್ರಾನ್ಸ್ಶಿಪ್ಮೆಂಟ್ ಬಂದರನ್ನು ಪ್ರಾರಂಭಿಸಲಾಯಿತು. ಈ ಟ್ರಾನ್ಸ್ಶಿಪ್ಮೆಂಟ್ ಬಂದರಿನ ಹೆಸರೇನಾಗಿರುತ್ತದೆ? ಸರಿಯಾದ ಉತ್ತರವು ಆಪ್ಷನ್ ಎ ಮ್ಯೂಸಿಯಂ ಬಂದರು ಭಾರತದ ಮೊದಲ ಟ್ರಾನ್ಸ್ಶಿಪ್ಮೆಂಟ್ ಬಂದರು ಆಗಿರುತ್ತದೆ. ಇದು ಕೇರಳದಲ್ಲಿದೆ ಮತ್ತು ಇದನ್ನು ಯಾರು ನಿರ್ವಹಿಸುತ್ತಿದ್ದಾರೆ ಎಂದರೆ ಅದಾನಿ ಗ್ರೂಪ್ಸ್ ಆಫ್ ಕಂಪನಿಯು ಮ್ಯೂಸಿಯಂ ಬಂದರನ್ನು ನಿರ್ವಹಿಸುತ್ತಿದೆ. ಇದು ಭಾರತದ ಮೊದಲ ಟ್ರಾನ್ಸ್ಶಿಪ್ಮೆಂಟ್ ಬಂದರು ಎಂದು ಕರೆಯಲಾಗುತ್ತದೆ. ನೆನಪಿಟ್ಟುಕೊಳ್ಳಿ. ಇಲ್ಲಿ ಟ್ರಾನ್ಸ್ಶಿಪ್ಮೆಂಟ್ ಬಂದರು ಅಂದರೆ ಏನು ಎಂದರೆ ಟ್ರಾನ್ಸ್ಶಿಪ್ಮೆಂಟ್ ಬಂದರು ಒಂದು ಸಾರಿಗೆ ಕೇಂದ್ರವಾಗಿರುತ್ತದೆ, ಅಂದರೆ ಸರಕು ಸಾಗಣೆ ಮಾಡುವ ಒಂದು ಕೇಂದ್ರವಾಗಿರುತ್ತದೆ. ಇಲ್ಲಿ ಒಂದು ಹಡಗಿನಿಂದ ಸರಕುಗಳನ್ನು ಅದರ ಅಂತಿಮ ಗಮ್ಯಸ್ಥಾನಕ್ಕೆ ಹೋಗುವ ಮಾರ್ಗದಲ್ಲಿ ಇನ್ನೊಂದು ಹಡಗಿಗೆ ವರ್ಗಾಯಿಸುವುದಾಗಿರುತ್ತದೆ. ಇದು ಟ್ರಾನ್ಸ್ಶಿಪ್ಮೆಂಟ್ ಪೋರ್ಟ್ ಅಥವಾ ಬಂದರು ಎಂದು ಕರೆಯಲಾಗುತ್ತದೆ. ಇದರಲ್ಲಿ ಈ ಟ್ರಾನ್ಸ್ಶಿಪ್ಮೆಂಟ್ ಪೋರ್ಟ್ ಅನ್ನು ಅಥವಾ ಬಂದರು ಅನ್ನು ಮ್ಯಾರಿಟೈಮ್ ಇಂಡಿಯಾ ಮಿಷನ್ 2023ರ ಭಾಗವಾಗಿ ನಿರ್ಮಿಸಲಾಗಿರುತ್ತದೆ ಅಥವಾ ಪ್ರಾರಂಭಿಸಲಾಗಿರುತ್ತದೆ. ಇಲ್ಲಿ ಮ್ಯಾರಿಟೈಮ್ ಇಂಡಿಯಾ ಮಿಷನ್ 2030 ಅಂದರೆ ಏನು ಎಂದರೆ ಇದೊಂದು ನಿರ್ದಿಷ್ಟ ಸಮಯದ ಚೌಕಟ್ಟಿನೊಳಗೆ ಕಾರ್ಯಗತಗೊಳಿಸಬಹುದಾದ ಉಪಕ್ರಮಗಳನ್ನು ಕಾರ್ಯಗತಗೊಳಿಸಿ ದೇಶದ ಲಾಜಿಸ್ಟಿಕ್ ಮೂಲಸೌಕರ್ಯ ಮತ್ತು ಶಿಪ್ಪಿಂಗ್ ವಲಯಗಳನ್ನು ವರ್ಧಿಸಲು ಒಂದು ನಿರ್ದಿಷ್ಟ ಒತ್ತು ನೀಡುವ ಒಂದು ಮಿಷನ್ ಆಗಿರುತ್ತದೆ. ಈ ಮಾಹಿತಿಯನ್ನು ನೆನಪಿಟ್ಟುಕೊಳ್ಳಿ. ಇಲ್ಲಿ ಕೇಳಿರುವ ಪ್ರಶ್ನೆಯು ಡಿಜಿಟಲ್ ಕೃಷಿ ಸಾಲವನ್ನು ವೇಗಗೊಳಿಸಲು ಯಾವ ಬ್ಯಾಂಕ್ ನಬಾರ್ಡ್ ಪಾಲುದಾರಿಕೆಯನ್ನು ಹೊಂದಿದೆ? ಸರಿಯಾದ ಉತ್ತರವು ಆಪ್ಷನ್ ಸಿ ಆರ್ಬಿಐಯು ಡಿಜಿಟಲ್ ಕೃಷಿ ಸಾಲವನ್ನು ವೇಗಗೊಳಿಸಲು ನಬಾರ್ಡ್ ಪಾಲುದಾರಿಕೆಯನ್ನು ಹೊಂದಿರುತ್ತದೆ. ಇಲ್ಲಿ ಡಿಜಿಟಲ್ ಕೃಷಿ ಸಾಲವನ್ನು ವೇಗಗೊಳಿಸಲು RBI ನಬಾರ್ಡ್ನ ಅಂಗಸಂಸ್ಥೆಯಾದ RBIH ಅಥವಾ ರಿಸರ್ವ್ ಬ್ಯಾಂಕ್ ಇನ್ನೋವೇಷನ್ ಹಬ್ನೊಂದಿಗೆ ಇಲ್ಲಿ ಪಾಲುದಾರಿಕೆಯನ್ನು ಹೊಂದಿರುತ್ತದೆ. ನೆನಪಿಟ್ಟುಕೊಳ್ಳಿ. RBI ನಬಾರ್ಡ್ನ ಅಂಗಸಂಸ್ಥೆ ಯಾವುದು? RBIH ರಿಸರ್ವ್ ಬ್ಯಾಂಕ್ ಇನ್ನೋವೇಷನ್ ಹಬ್ನೊಂದಿಗೆ ಈ ಪಾಲುದಾರಿಕೆಯನ್ನು ಹೊಂದಿದೆ. ಯಾಕೆ ಹೊಂದಿದ್ದಾರೆ? ಡಿಜಿಟಲ್ ಮೂಲಕವಾಗಿ ಕೃಷಿಕರಿಗೆ ಸಾಲ ನೀಡುವಲ್ಲಿ ಇದು ವೇಗವರ್ಧಿಸುತ್ತದೆ ಎಂದು ಈ ಪಾಲುದಾರಿಕೆಯನ್ನು ಹೊಂದಿದ್ದಾರೆ. ಇದರಿಂದಾಗಿ ಏನಾಗುತ್ತದೆ ಅಂದರೆ ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕುಗಳಲ್ಲಿ 5 ಕೋಟಿ ಸಾಲವನ್ನು ಕಿಸಾನ್ ಕ್ರೆಡಿಟ್ ಕಾರ್ಡ್ಗಳ ಮುಖಾಂತರ ನೀಡಲಾಗುತ್ತದೆ. ಇದನ್ನು ವಿಸ್ತರಿಸಲಾಗುತ್ತದೆ. ಇಲ್ಲಿ ನಬಾರ್ಡ್ ಸಂಸ್ಥೆಯ ಬಗ್ಗೆ ಮಾಹಿತಿಯನ್ನು ನೋಡೋಣ. ಇದನ್ನು 1982ರಲ್ಲಿ ಪ್ರಾರಂಭಿಸಲಾಯಿತು ಅಥವಾ ಸ್ಥಾಪಿಸಲಾಯಿತು. ನಬಾರ್ಡ್ ಒಂದು ಭಾರತದಲ್ಲಿನ ಬ್ಯಾಂಕ್ ಆಗಿದ್ದು ಇದು ರೈತರಿಗೆ ಮತ್ತು ಗ್ರಾಮೀಣ ಸಮುದಾಯಗಳಿಗೆ ಸಹಾಯ ಮಾಡುತ್ತದೆ. ಇದರ ನಬಾರ್ಡ್ನ ಅಧ್ಯಕ್ಷರು ಯಾರು ಎಂದರೆ ಶ್ರೀ ಶಾಜಿ KV ಅವರು ನಬಾರ್ಡ್ ಬ್ಯಾಂಕ್ನ ಅಧ್ಯಕ್ಷರಾಗಿರುತ್ತಾರೆ. ಹಾಗೆ ಈ ರಿಸರ್ವ್ ಬ್ಯಾಂಕ್ ಇನ್ನೋವೇಷನ್ ಹಬ್ ಇದರ ಬಗ್ಗೆ ಮಾಹಿತಿಯು ಇದನ್ನು 2022ರಲ್ಲಿ ಸ್ಥಾಪಿಸಲಾಯಿತು. ಇದರ ಕೇಂದ್ರ ಕಚೇರಿ ಬೆಂಗಳೂರು ಕರ್ನಾಟಕದಲ್ಲಿದೆ ಮತ್ತು ರಿಸರ್ವ್ ಬ್ಯಾಂಕ್ ಇನ್ನೋವೇಷನ್ ಹಬ್ಬಿನ ಈಗಿನ CEO ಯಾರು ಎಂದರೆ ರಾಜೇಶ್ ಬನ್ಸಾಲ್ ಆಗಿರುತ್ತಾರೆ. ನೆನಪಿಟ್ಟುಕೊಳ್ಳಿ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಇಲ್ಲಿ ಯಾವ IIT ಸಂಸ್ಥೆಯು ಇತ್ತೀಚೆಗೆ ನೂತನವಾಗಿ 3D ಮುದ್ರಿತ ಡಮ್ಮಿ ಬ್ಯಾಲೆಟ್ ಯೂನಿಟ್ ಅನ್ನು ಅನಾವರಣಗೊಳಿಸಿದ್ದಾರೆ? ಇಲ್ಲಿ ಬ್ಯಾಲೆಟ್ ಯೂನಿಟ್ ಅಂದರೆ ಎಲೆಕ್ಷನ್ ಸಮಯದಲ್ಲಿ ವೋಟ್ ಹಾಕಲಿಕ್ಕೆ ಒಂದು ಯಂತ್ರವನ್ನು ಬಳಸುತ್ತಾರಲ್ಲ, ಅದನ್ನು ಬ್ಯಾಲೆಟ್ ಯೂನಿಟ್ ಎಂದು ಕರೆಯಲಾಗುತ್ತದೆ. ಇಲ್ಲಿ 3D ಮುದ್ರಿತ ಡಮ್ಮಿ ಬ್ಯಾಲೆಟ್ ಯೂನಿಟ್ ಅನ್ನು ಯಾವ ಐಐಟಿ ಸಂಸ್ಥೆಯು ಅನಾವರಣಗೊಳಿಸಿದೆ ಎಂದು ಪ್ರಶ್ನೆಯಾಗಿರುತ್ತದೆ. ಸರಿಯಾದ ಉತ್ತರವು ಆಪ್ಷನ್ ಬಿ ಐಐಟಿ ಗುವಾಹಟಿ ಸಂಸ್ಥೆಯು 3D ಮುದ್ರಿತ ಡಮ್ಮಿ ಬ್ಯಾಲೆಟ್ ಯೂನಿಟ್ ಅನ್ನು ಅನಾವರಣಗೊಳಿಸಿದ್ದಾರೆ. ಇಲ್ಲಿ ಈ 3D ಮುದ್ರಿತ ನಕಲಿ ಬ್ಯಾಲೆಟ್ ಯೂನಿಟ್ ಅನ್ನು ಯಾಕೆ ಅಭಿವೃದ್ಧಿಪಡಿಸಿದ್ದಾರೆ, ಇದರ ಉದ್ದೇಶ ಏನೆಂದು ನೋಡುವುದಾದಲ್ಲಿ ಇದು ಜನರಿಗೆ, ವಿಶೇಷವಾಗಿ ಹೊಸ ಮತದಾರರಿಗೆ ಮತ್ತು ಹಿರಿಯ ನಾಗರಿಕರಿಗೆ ಮತದಾನ ಪ್ರಕ್ರಿಯೆಯ ಸಂಕೀರ್ಣತೆಗಳ ಬಗ್ಗೆ ಮತ್ತು ಅವರು ಹೊಂದಿರುವ ಯಾವುದೇ ಭಯ, ಕಾಳಜಿ ಅಥವಾ ಅನುಮಾನಗಳನ್ನು ನಿವಾರಿಸುವುದಕ್ಕಾಗಿ ಈ 3D ಮುದ್ರಿತ ನಕಲಿ ಬ್ಯಾಲೆಟ್ ಘಟಕವನ್ನು ಅಥವಾ ಯೂನಿಟ್ ಅನ್ನು ಅಭಿವೃದ್ಧಿಪಡಿಸಿರುತ್ತಾರೆ. ಈ ಮಾಹಿತಿಯನ್ನು ನೆನಪಿಟ್ಟುಕೊಳ್ಳಿ. ಮುಂದಿನ ಪ್ರಶ್ನೆಯು ಭಾರತೀಯ ವಾಯುಪಡೆಯು ಇತ್ತೀಚೆಗೆ ರಾಕ್ಸ್ ಅಥವಾ ಕ್ರಿಸ್ಟಲ್ ಮೇಜ್ 2 ಬ್ಯಾಲಿಸ್ಟಿಕ್ ಕ್ಷಿಪಣಿಯನ್ನು ಎಲ್ಲಿ ಪರೀಕ್ಷಿಸಿತು? ಸರಿಯಾದ ಉತ್ತರವು ಆಪ್ಷನ್ ಎ ಅಂಡಮಾನ್ ಮತ್ತು ನಿಕೋಬಾರ್ನಲ್ಲಿ ಪರೀಕ್ಷಿಸಿತು. ಭಾರತದ ಸ್ಟ್ರಾಟಜಿಕ್ ಫೋರ್ಸಸ್ ಕಮಾಂಡ್, ನೆನಪಿಟ್ಟುಕೊಳ್ಳಿ, ಸ್ಟ್ರಾಟಜಿಕ್ ಫೋರ್ಸಸ್ ಕಮಾಂಡ್ ತನ್ನ ಮಧ್ಯಮ ಶ್ರೇಣಿಯ ಬ್ಯಾಲಿಸ್ಟಿಕ್ ಕ್ಷಿಪಣಿ ಕ್ರಿಸ್ಟಲ್ ಮೇಜ್ 2 ಅನ್ನು ಹೊಸ ಮಾದರಿಯಲ್ಲಿ ಯಶಸ್ವಿಯಾಗಿ ಪರೀಕ್ಷಿಸುತ್ತದೆ. ಇಲ್ಲಿ ಕ್ರಿಸ್ಟಲ್ ಮೇಜ್ 2 ಅನ್ನು ಮಧ್ಯಮ ಶ್ರೇಣಿಯ ಬ್ಯಾಲಿಸ್ಟಿಕ್ ಕ್ಷಿಪಣಿ ಎಂದು ಕೂಡ ಕರೆಯಲಾಗುತ್ತದೆ. ಇಲ್ಲಿ ಈ ಕ್ಷಿಪಣಿಯ ವ್ಯಾಪ್ತಿ ಎಷ್ಟಾಗಿರುತ್ತದೆ ಅಂದರೆ ಇದು 250 ಕಿಲೋಮೀಟರ್ಗಳಿಗಿಂತಲೂ ಹೆಚ್ಚು ವ್ಯಾಪ್ತಿಯನ್ನು ಹೊಂದಿರುತ್ತದೆ. ಇದನ್ನು ಎಲ್ಲಿ ಪರೀಕ್ಷಿಸಲಾಯಿತು? ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪದಲ್ಲಿ. ಇದನ್ನು ಯಾವ ಪೈಲಟ್ ಜೆಟ್ನಿಂದ ಉಡಾವಣೆ ಮಾಡಲಾಯಿತು ಎಂದರೆ Su-30 MKI ಪೈಲಟ್ ಜೆಟ್ನಿಂದ ಉಡಾವಣೆ ಮಾಡಲಾಗಿರುತ್ತದೆ. ಇಲ್ಲಿ ಕ್ರಿಸ್ಟಲ್ ಮೇಜ್ 2 ಕ್ಷಿಪಣಿಯು ಒಂದು ಇಸ್ರೇಲಿ ಕ್ಷಿಪಣಿಯಾಗಿರುತ್ತದೆ. ಇದನ್ನು
ರಾಕ್ಸ್ ಎಂದು ಕೂಡ ಕರೆಯಲಾಗುತ್ತದೆ. ನಾವು ಭಾರತದಲ್ಲಿ ಪರೀಕ್ಷಿಸಿದ ಈ ಕ್ಷಿಪಣಿಯನ್ನು ಕ್ರಿಸ್ಟಲ್ ಮೇಜ್ 2 ಕ್ಷಿಪಣಿ ಎಂದು ಯಾಕೆ ಕರೆಯಲಾಗುತ್ತದೆ ಅಂದರೆ ಇಲ್ಲಿ ಕ್ರಿಸ್ಟಲ್ ಮೇಜ್ 2 ಇಸ್ರೇಲಿಯಲ್ಲಿರುವ ಕ್ರಿಸ್ಟಲ್ ಮೇಜ್ 2 ಕ್ಷಿಪಣಿಯಲ್ಲಿರುವ ಸಾಮರ್ಥ್ಯವೇ ಈ ಕ್ಷಿಪಣಿಯಲ್ಲಿ ಇರುವುದರಿಂದ ಇದನ್ನು ಕ್ರಿಸ್ಟಲ್ ಮೇಜ್ 2 ಕ್ಷಿಪಣಿ ಎಂದು ಕರೆಯಲಾಯಿತು. ಸೊ ಇದು ಇವತ್ತಿನ ಕರೆಂಟ್ ಅಫೇರ್ಸ್ ಆಗಿತ್ತು. ಥ್ಯಾಂಕ್ ಯು.